ಉಲ್ಟಾ ಮಾಡ್ತಾರ ಅಂತ. ಬಹಳ ದೊಡ್ಡ ಕ್ರಾಂತಿ ಆಗುತ್ತೆ ಇದು. ಬಹಳ ದೊಡ್ಡ ಏನು ತಮಿಳುನಾಡಿನ ರಾಜಕಾರಣ ಹಿಂದೆಂದೂ ಕಂಡು ಕೇಳರಿಯದಂಥ ಬದಲಾವಣೆಗೆ ಒಳಗಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಆಕ್ಸೆಸ್ ಮೈ ಇಂಡಿಯಾ ಸತ್ಯ ಆದರೆ ಅಥವಾ ಸತ್ಯಕ್ಕೆ ಹತ್ತಿರವೂ ಬಂದರೆ. ಕೇರಳ ಪಂಚರಾಜ್ಯ ಚುನಾವಣೆಗಳ ಪೈಕಿ ಕೇರಳಕ್ಕೂ ಮತದಾನ ಮುಗಿದಿದೆ. ಎಕ್ಸಿಟ್ ಪೋಲ್ನ ಸಂಖ್ಯೆಗಳ ಬಂದವು. UDF ಅಧಿಕಾರಕ್ಕೆ ಅಂತ ಬಹುತೇಕ ಎಕ್ಸಿಟ್ ಪೋಲ್ಗಳ ಭವಿಷ್ಯ. UDFಗೆ ತುಂಬಾ ದೊಡ್ಡ ಗೆಲುವಾಗೋದಿಲ್ಲ, ಹಾಫ್ ವೇ ಮಾರ್ಕ್ಗಿಂತ 7-8 ಸ್ಥಾನ ಜಾಸ್ತಿ ತಗೊಳ್ಳಬಹುದು ಅಂತ ಚುನಾವಣೆಯನ್ನು ಹತ್ತಿರದಿಂದ ನೋಡಿದವರು ಹೇಳ್ತಾ ಇದ್ರು. ಸರ್ವೆಗಳು ಕೂಡ ಅದನ್ನೇ ಹೇಳ್ತಾ ಇದ್ದವು. ಟುಡೇಸ್ ಚಾಣಕ್ಯ ಪ್ರಕಾರ 58ರಿಂದ 64 LDF, 72ರಿಂದ 80 UDF, 3ರಿಂದ 7 ಇತರೆ. ಈ 3ರಿಂದ 7ರೊಳಗೆ ಬಿಜೆಪಿ ಎಷ್ಟು ಅನ್ನೋದು ಕುತೂಹಲ. ಮ್ಯಾಟ್ರಿಕ್ಸ್ ಪ್ರಕಾರ 62ರಿಂದ 65 LDF, 70ರಿಂದ 75 UDF, 5ರಿಂದ 9 ಇತರೆ. ಆಕ್ಸೆಸ್ ಮೈ ಇಂಡಿಯಾ ಇವರೇ TVKಯ ವಿಜಯ್ಗೆ 120 ಸ್ಥಾನದ ತನಕ ಬರಬಹುದು ಅನ್ನುವ ಭವಿಷ್ಯ ನುಡಿದಿರುವವರು. ಆಕ್ಸಿಸ್ ಮೈ ಇಂಡಿಯಾ 78ರಿಂದ 90 UDF, 49ರಿಂದ 62 LDF, 0ಯಿಂದ 3 ಇತರೆ ಅಂತಿದೆ. ಕೇರಳದಲ್ಲಿ ಮತ್ತು ಅಸ್ಸಾಂನಲ್ಲಿ ಮಾತ್ರ ಎಲ್ಲ ಎಕ್ಸಿಟ್ ಪೋಲ್ಸ್ ಸಂಜೆ 5 ಗಂಟೆಗೆ ಚರ್ಚೆ ಮಾಡ್ತಾ ಇದ್ವಿ. ಕೇರಳ ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲಿ ಮತದಾರ ಮತ್ತದೇ ಸರ್ಕಾರವನ್ನು ಆರಿಸುವ ನಿರ್ಧಾರಕ್ಕೆ ಬಂದಂಗಿದೆ ಅಂತ. ಅಂದರೆ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ನೋಡ್ಕೊಂಡು ಹೇಳ್ತಾ ಇದ್ವಿ. ಇಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳು ಉಲ್ಟಾ ಅನ್ನಿಸ್ತಾ ಇದ್ದಾವೆ. ಕೇರಳ ಒಂದು ರೀತಿ ಕರ್ನಾಟಕದ ರೀತಿ ಪ್ರತಿ ಚುನಾವಣೆಯಲ್ಲೂ ಕೂಡ ಅಲ್ಲಿ ಬದಲಾವಣೆ. ಕಳೆದ ಬಾರಿ ಬದಲಾವಣೆ ಆಗಿರಲಿಲ್ಲ. ಈ ಬಾರಿ ಬದಲಾವಣೆ ಆಗತ್ತೆ ಅಂತಕ್ಕಂಥದ್ದನ್ನು ಮುನ್ಸಿಪಾಲಿಟಿ ಚುನಾವಣೆಗಳು, ಕಳೆದ ಲೋಕಸಭಾ ಚುನಾವಣೆಗಳು ಆ ಸಂಕೇತಗಳನ್ನು ಕೊಟ್ಟಿದ್ವು. ಈಗ UDF ದೊಡ್ಡ ಪ್ರಮಾಣದಲ್ಲಿ ಗೆಲ್ಲುತ್ತೋ ಅಥವಾ ಬಿಜೆಪಿಯ ಕಾರಣದಿಂದ ಗೆಲ್ಲುತ್ತೋ ಅಥವಾ ಬಿಜೆಪಿಯ ಕಾರಣದಿಂದ ಆ ಸೀಟ್ಗಳು ಕಡಿಮೆ ಆಗ್ತವೋ, ದಟ್ ಈಸ್ ಇಂಟ್ರೆಸ್ಟಿಂಗ್ ಟು ಸಿ. ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಸ್ಥಾನಗಳಿಂದ ಅಧಿಕಾರಕ್ಕೆ ಅನ್ನುವುದು LDFನ ಆಂಟಿ ಇನ್ಕಂಬನ್ಸಿ ವೋಟ್ಗಳು ಯಾರ ಮಧ್ಯದಲ್ಲಿ ಹಂಚಿಕೆ ಆಗ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್. ಬಿಜೆಪಿಯ ವೋಟನ್ನು ಬಿಜೆಪಿ ನಾಯರ್ ವೋಟ್ಗಳನ್ನು ತೆಗೆದುಕೊಳ್ಳುತ್ತಾ, ಈಳವ ವೋಟ್ಗಳನ್ನು ತೆಗೆದುಕೊಳ್ಳುತ್ತಾ, ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ವೋಟನ್ನು ಎಷ್ಟು ತೆಗೆದುಕೊಳ್ಳುತ್ತೆ, ಇದು ಪ್ರಾಯಶಃ UDFನ ವಿನ್ನಿಂಗ್ ಮಾರ್ಜಿನ್ ಅನ್ನು ಡಿಸೈಡ್ ಮಾಡುತ್ತೆ ಅಂತ ಅನ್ಸುತ್ತೆ. ಮತ್ತು ಬಿಜೆಪಿ 3ರಿಂದ 5 ಸೀಟ್ಗಳವರೆಗೆ ಏನು ಪ್ರೆಡಿಕ್ಟ್ ಮಾಡ್ತಾ ಇವೆ, ಆ ಎಲ್ಲ ಸೀಟ್ಗಳನ್ನು ಕನ್ವರ್ಟ್ ಮಾಡುತ್ತಾ ಅನ್ನೋದು ಕೂಡ ಬಹಳ ಮುಖ್ಯ. ಅಂದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಈಗ ಕರ್ನಾಟಕ, ತೆಲಂಗಾಣ, ಇಲ್ಲಿ ಬಿಜೆಪಿ ಸೀಟ್ಗಳನ್ನು ಕನ್ವರ್ಟ್ ಮಾಡ್ತು. ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಆ ಒಂದು ಹೋಲ್ಡನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಕೇರಳದಲ್ಲಿ 1 ಸೀಟನ್ನು 2016ರಲ್ಲಿ ಮೊದಲ ಬಾರಿ ಗೆಲ್ತು. 2024ರಲ್ಲಿ 1 ಲೋಕಸಭಾ ತ್ರಿಶೂರ್ ಸುರೇಶ್ ಗೋಪಿ ಗೆದ್ರು. ಆಕ್ಚುಲಿ ಯಾಕಂದ್ರೆ ಕೇರಳದಲ್ಲಿ ಮಜಾ ಅಂತ ಪಾಲಿಟಿಕ್ಸ್ ಏನಂದ್ರೆ ಅಜಿತ್, ಎಲ್ಲಿ ಬಿಜೆಪಿ ಗೆಲ್ಲುತ್ತಲ್ವಾ ಅಲ್ಲಿ UDF LDFನ ಪಾರ್ಟಿಗಳು ಒಟ್ಟಾಗಲ್ಲ, ಬಟ್ ಮತದಾರರು ಒಟ್ಟಾಗಿ ಬಿಜೆಪಿಗೆ ಸೋಲ್ಸಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಕೊನೆಯ ಗಳಿಗೆಯವರೆಗೆ ಬಿಜೆಪಿಗೆ ಆ ಒಂದು ಸಸ್ಪೆನ್ಸ್ ಇದ್ದೇ ಇರುತ್ತೆ. ಬಟ್ ಕನ್ವಿನ್ಸಿಂಗ್ಲಿ ನನಗನ್ಸುತ್ತೆ ಒಪಿನಿಯನ್ ಪೋಲ್ಗಳು, ಎಕ್ಸಿಟ್ ಪೋಲ್ಗಳವರೆಗೆ UDF ದೊಡ್ಡ ಪ್ರಮಾಣದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು ಹೇಳಿದ ರಾಜ್ಯ ಕೇರಳ. ಭಾಳ ದೊಡ್ಡ ಅಪ್ಸೆಟ್ ಏನಲ್ಲ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಎಕ್ಸಿಟ್ ಪೋಲ್ಗಳ ರಿಸಲ್ಟ್ ನಂಬರ್ಸ್ ಮೇ ವೆರಿ. ಟ್ರೆಂಡ್ ಸೇಮ್ ಇದೆ, ಅದೇ ರೀತಿಯಲ್ಲಿದೆ ಟ್ರೆಂಡು. ಬಿಜೆಪಿ 1 ಅಂಕಿಯ ಒಳಗಿರುತ್ತೆ ಅಂತಾನೆ ಹೇಳಿದ್ರು. ಅಧಿಕಾರ ಬದಲಾಗುತ್ತೆ, LDFನಿಂದ UDFಗೆ ಬರುತ್ತೆ ಅಂತಿತ್ತು. ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲೂ ಕೂಡ ಅದೇ ಥರ ಇದೆ. ಅಜಿತ್, ರಾಹುಲ್ ಗಾಂಧಿ 2024ರ ಲೋಕಸಭಾ ಚುನಾವಣೆಯ ನಂತರ ಒಂದು ಗೆಲುವಿನ ರುಚಿಯನ್ನು ಕೂಡ ಇಲ್ಲಿಯವರೆಗೆ ನೋಡಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್
ಇನ್ನೊಂದು ರಾಜ್ಯ ನಮ್ಮ ತೆಕ್ಕೆಗೆ ಬರುತ್ತಾ ಅನ್ನೋದನ್ನ ಬಹಳ ಕುತೂಹಲದಿಂದ ಆಸೆಯಿಂದ ನೋಡ್ತಾ ಇರತಕ್ಕಂಥ ರಾಜ್ಯ ಕೇರಳ. ಕೆ ಸಿ ವೇಣುಗೋಪಾಲ್ರ ಇಡೀ ಪೊಲಿಟಿಕಲ್ ಫ್ಯೂಚರ್ ಕೂಡ ಕೇರಳದ ಮೇಲೆ ಡೆವಲಪ್ ಆಗಿದೆ, ಡಿಪೆಂಡ್ ಆಗಲಿದೆ. ನಿಮ್ಮ ರಾಜ್ಯನೇ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ, ನಮ್ಮ ರಾಜ್ಯಕ್ಕೆ ಏನು ಹೇಳ್ತೀರಿ ಅನ್ನುವ ಮಾತು ಶುರು ಆಗುತ್ತೆ. ಹೀಗಾಗಿ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ ಸಂಸದೆಯಾಗಿದ್ದಾರೆ. ಕಾಂಗ್ರೆಸ್ 24ರ ನಂತರ ನೋಡಿ ನೀವು ಹರಿಯಾಣ, ಮಹಾರಾಷ್ಟ್ರ, ಬಿಹಾರ್ ಆಂಟಿ ಇನ್ಕಂಬನ್ಸಿ ಇದ್ರೂ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟಕ್ಕೆ. ಹೀಗಾಗಿ LDF ಸೋಲಿಸಿ UDF ಪೂರ್ಣ ಪ್ರಮಾಣದ ಅಧಿಕಾರವನ್ನು ಪಡೆಯುತ್ತಾ ಆ ನಿರೀಕ್ಷೆ, ಕುತೂಹಲ ಮತ್ತು ಆಸೆ 10 ಜನಪದಕ್ಕೆ ಜಾಸ್ತಿ ಇರುತ್ತೆ ಅಂತ ನನಗನ್ಸುತ್ತೆ. ಈಗಾಗಲೇ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ ಕೇರಳದಲ್ಲಿ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ. ಬಟ್ ಪಿಣರಾಯಿ ವಿಜಯನ್ ಬಿಟ್ಟರೆ ಬೇರೆ ಲೀಡರ್ಗಳು ಕಾಣಿಸಿಕೊಳ್ತಾ ಇಲ್ಲ. ಅಂದರೆ LDFನಲ್ಲಿ ನೀವು ಅಲ್ಲಿ ಪೋಸ್ಟರ್ಗಳನ್ನು ನೋಡಿದವ್ರು ಹೇಳ್ತಾ ಇದ್ರು, ಕ್ಯಾಂಡಿಡೇಟ್ಗಳ ಫೋಟೋ ಕೂಡ ಇಲ್ಲದೆ ಪೋಸ್ಟರ್ಗಳಿರ್ತವೆ. ಪಿಣರಾಯಿ ವಿಜಯನ್ ಕಳೆದ ಬಾರಿ ಎಲೆಕ್ಷನ್ ಗೆದ್ದಿದ್ದಂಗೆ ಹಿ ಈಸ್ ಅ ಮೋದಿ ಆಫ್ CPM. ಅಂದರೆ ಪರ್ಸೋನಿಫೈಡ್ ಚುನಾವಣೆಗಳನ್ನು ಅಚ್ಯುತಾನಂದನ್ ನೇತೃತ್ವದಲ್ಲಿ ನಡೀತಾ ಇತ್ತು, ಅದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋದವರು ಪಿಣರಾಯಿ ವಿಜಯನ್. ಈಸ್ ಪಾಪ್ಯುಲರ್, ಪಾರ್ಟಿ ಮೇಲೆ ಅವ್ರಿಗೆ ಗ್ರಿಪ್ ಇದೆ, ಸರ್ಕಾರದ ಮೇಲೆ ಗ್ರಿಪ್ ಇದೆ. ಅದು ಅನೇಕ ಬಾರಿ ಸಾಮರ್ಥ್ಯನೂ ಆಗುತ್ತೆ, ದೌರ್ಬಲ್ಯನೂ ಆಗುತ್ತೆ. UDFಗೆ ಈಗ ಒಮನ್ ಚಾಂಡಿ ನಿಧನದ ನಂತರ ಯಾರ ಕೈಗೆ ನಾಯಕತ್ವ ಕೊಡಬೇಕು ಅನ್ನೋದು ಒಂದು ಬಹಳ ದೊಡ್ಡ ತಲೆನೋವಿನ ವಿಷಯ ಇದೆ. ರಮೇಶ್ ಚೆನ್ನಿತಾಲ್, ಇಲ್ಲಿ ನೋಡಿ ಕರ್ನಾಟಕದಲ್ಲಿ DK ಶಿವಕುಮಾರ್ ಈಸ್ ಸಪೋರ್ಟಿಂಗ್ ರಮೇಶ್ ಚೆನ್ನಿತಾಲ, ಸಿದ್ದರಾಮಯ್ಯನವರು ಈಸ್ ಸಪೋರ್ಟಿಂಗ್ KC ವೇಣುಗೋಪಾಲ್, ಅಲ್ಲಿ ಸತೀಶನ್ ಅಂತ ಒಬ್ಬ ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ. ಹೀಗಾಗಿ ಕೇರಳದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಈಗಾಗಲೇ ಒಂದು ಪೈಪೋಟಿ ಕಾಂಗ್ರೆಸ್ನಲ್ಲಿ ಶುರು ಆಗಿದೆ. ಅಸ್ಸಾಂ ಒಂದನ್ನು ನೋಡಿ ಬಿಡೋಣ. ಅಸ್ಸಾಂ ಮ್ಯಾಟ್ರಿಕ್ಸ್ ಪ್ರಕಾರ, ಎಲ್ಲ ಸರ್ವೆಗಳ ಪ್ರಕಾರವೂ BJP ಅಧಿಕಾರಕ್ಕೆ. ಎಲ್ಲ ಸರ್ವೆಗಳ ಪ್ರಕಾರ, ಬಹುತೇಕ ಎಲ್ಲ ಸರ್ವೆಗಳ ಪ್ರಕಾರ 2/3 ಮೆಜಾರಿಟಿ. ಮ್ಯಾಟ್ರಿಕ್ಸ್ ಪ್ರಕಾರ 85ರಿಂದ 95 BJP, ಪೋಲ್ ಡೈರಿ ಪ್ರಕಾರ 86ರಿಂದ 101, ಟುಡೇಸ್ ಚಾಣಕ್ಯ ಪ್ರಕಾರ 88ರಿಂದ 98, ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 88ರಿಂದ 100, ಪಿ ಮಾರ್ಕ್ ಪ್ರಕಾರ 88ರಿಂದ 94, JVC ಪ್ರಕಾರ 88ರಿಂದ 101. ಈ ಯಾವ ಎಕ್ಸಿಟ್ ಪೋಲ್ ಕೂಡ BJPಗೆ 85ಕ್ಕಿಂತ ಕಡಿಮೆ ಸ್ಥಾನ ಕೊಟ್ಟಿಲ್ಲ. 101 ಅತಿ ಹೆಚ್ಚಿನ ಸ್ಥಾನ. ನೆನಪಿರಲಿ, 64 ಮ್ಯಾಜಿಕ್ ನಂಬರ್ ಇಲ್ಲಿ ಇರದೇ 126 ವಿಧಾನಸಭಾ ಕ್ಷೇತ್ರಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.